ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾಗಿ ಅರವಿಂದ್ ಬೆಲ್ಲದ್ ಆಯ್ಕೆಯಾಗಿದೆ. ಉಪನಾಯಕರಾಗಿ ಆಯ್ಕೆಯಾದ ನಂತರದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅರವಿಂದ್ ಬೆಲ್ಲದ್. ಪ್ರಮುಖವಾಗಿ ಸದನದಲ್ಲಿ ಅದರಲ್ಲೂ ಬಿಜೆಪಿ ಪಾಳ್ಯದಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರಾತಿನಿಧ್ಯ ಇಲ್ಲ, ಉತ್ತರ ಕರ್ನಾಟಕ ಭಾಗದ ನಾಯಕರ ಧ್ವನಿಗೆ ಅವಕಾಶ ಇಲ್ಲ ಅನ್ನೋ ಕೂಗಿತ್ತು. ನನ್ನ ಆಯ್ಕೆಯ ಮೂಲಕ ಅದು ಈಡೇರಿದೆ. ಆ ದೃಷ್ಟಿಯಲ್ಲಿ ಪಕ್ಷ ಈ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದೆ. ಬಸನಗೌಡ ಯತ್ನಾಳ್ರಿಗೂ ಕೂಡ ಒಳ್ಳೆಯ ಸ್ಥಾನ ಮುಂದಿನ ದಿನಗಳಲ್ಲಿ ಸಿಗಲಿದೆ ಅಂತ ತಿಳಿಸಿದ್ದಾರೆ ಅರವಿಂದ್ ಬೆಲ್ಲದ್. ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕರಾಗಿ ಈಗ ಅರವಿಂದ್ ಬೆಲ್ಲದ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ನಮ್ಮೊಂದಿಗೆ ಇದ್ದಾರೆ, ಅವರನ್ನೇ ಮಾತನಾಡಿಸೋಣ. ಸರ್, ಉಪನಾಯಕರಾಗಿ ಆಯ್ಕೆ ಆಗಿದ್ದಾರೆ, ಅಭಿನಂದನೆಗಳು ಸರ್. ತಮ್ಮ ಫಸ್ಟ್ ರಿಯಾಕ್ಷನ್. ಇವತ್ತು ಪಕ್ಷ ಉಪನಾಯಕನ ಸ್ಥಾನ ಏನು ಕೊಟ್ಟೈತಿ, ಇದೊಂದು ಜವಾಬ್ದಾರಿ. ಯಾಕಂದ್ರೆ ಉತ್ತರ ಕರ್ನಾಟಕದ ಧ್ವನಿ ನಮ್ಮ ವಿಧಾನಸೌಧದಲ್ಲಿ ಇಲ್ಲ, ನಮ್ಮ ಪಕ್ಷದಲ್ಲಿ ಕಡಿಮೆ ಆಗೈತೆ ಅನ್ನುವಂಥ ಒಂದು ವಿಚಾರ ಬಂದಿತ್ತು. ಆ ದೃಷ್ಟಿಯಿಂದ ಇವತ್ತು ಪಕ್ಷ ಈ ಜವಾಬ್ದಾರಿಯನ್ನು ಕೊಟ್ಟೈತಿ. ವಿಧಾನಸೌಧದಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಸರ್ಕಾರ ಏನು ತಪ್ಪು ಮಾಡತೈತಿ, ನಮ್ಮ ಜನರ ಆಶೋತ್ತರಗಳಿಗೆ ಏನು ಸ್ಪಂದಿಸ್ತಾ ಇಲ್ಲ, ನಾವು ಏನು ಜನರಿಗೆ ಆಗಬೇಕು ಅದರ ಧ್ವನಿಯಾಗಿ ನಾನು ವಿಧಾನಸೌಧದಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸ್ತೇನೆ. ನಮ್ಮ ಪಕ್ಷದ ನಾಯಕರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರ ಭರವಸೆ ಏನೈತಿ, ಆ ಭರವಸೆಗೆ ತಕ್ಕಂಗೆ ನಾನು ಕೆಲಸ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಇಲ್ಲೊಂದು ಕಡೆ ಬೆಲ್ಲದವರು ಬಹಳಷ್ಟು ಅಸಮಾಧಾನಗೊಂಡಿದ್ರು, ಅವ್ರು ಸಮಾಧಾನ ಮಾಡೋದಕ್ಕೆ ಈ ಸ್ಥಾನ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಕ್ಕೆ. ಇದೊಂದು ಸ್ಥಾನ ಅಲ್ಲ, ಇದೊಂದು ಜವಾಬ್ದಾರಿ. ಯಾಕಂದ್ರೆ ಇದೊಂದು ಜವಾಬ್ದಾರಿ ಮೂಲಕ ಸರ್ಕಾರ ಮಾಡ್ತಿರುವಂಥ ತಪ್ಪನ್ನು ನಾವು ಕಟ್ಟಿ ಹಾಕುವಂಥ ಕೆಲಸ ಮಾಡ್ಬೇಕಾಕೈತಿ. ಸರಿಯಾದ ರೀತಿಯಲ್ಲಿ ಸರ್ಕಾರ ಮುಂದೆ ನಡೆಸುವಂಥ ಕೆಲಸ ಮಾಡ್ಬೇಕಾಕೈತಿ. ಹಾಗಾಗಿ ಇವತ್ತೇನು ಜವಾಬ್ದಾರಿ ಐತಿ, ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುವಂಥ ಪ್ರಯತ್ನ ಮಾಡ್ತೇನೆ. ಈಗ ಯತ್ನಾಳ್ ಅವರು ಕೂಡ ಪದೇ ಪದೇ ಸಾಕಷ್ಟು ಇದನ್ನ ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ, ಅವನ್ನೆಲ್ಲ ಶಮನ ಮಾಡೋದಕ್ಕೆ ಯಾವ ರೀತಿ ಅಂತ? ಇವತ್ತು ನೋಡ್ರಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಧುರೀಣರು, ಅತ್ಯಂತ ಜನಪ್ರಿಯ ನಾಯಕರು. ಅವ್ರ ಮೇಲೆ ಜನರಿಗೂ ಕೂಡ ಭಾಳ ಅಂದ್ರೆ ಭಾಳ ದೊಡ್ಡ ಪ್ರೀತಿ ಐತಿ. ಮತ್ತು ಅನುಭವಿ ರಾಜಕಾರಣಿ, ಅವರ ಅನುಭವಕ್ಕೆ ತಕ್ಕಂಗೆ, ಅವ್ರ ಎಕ್ಸ್ಪೀರಿಯನ್ಸಿಗೆ ತಕ್ಕಂಗೆ ಪಕ್ಷ ಅವ್ರಿಗೆ ಉತ್ತಮವಾದ ದೊಡ್ಡ ಜವಾಬ್ದಾರಿ ಕೊಡ್ತದೆ ಅನ್ನೋಂಥ ಭರವಸೆ ನನಗೈತಿ. ಇದೇ ನಂತರ ಅರವಿಂದ್ ಬೆಲ್ಲದ್ ಅವರ ಪ್ರತಿಕ್ರಿಯೆ, ಯತ್ನಾಳ್ ಅವರಿಗೆ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ನಂತರ ಒಂದು ಸ್ಥಾನವನ್ನು ಕೊಟ್ಟೆ ಕೊಡುತ್ತೇನೆ ಅಂತ ಒಂದು ಭರವಸೆಯನ್ನು ಅರವಿಂದ್ ಬೆಲ್ಲದ್ ಅವರು ನೀಡ್ತಾ ಇದ್ದಾರೆ. ಡಿ ವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.